ಮಹಾಕುಂಭಮೇಳಕ್ಕೆ ನಮ್ಮ ಪರಿವಾರದೊಟ್ಟಿಗೆ ಹೋದ ಅನುಭವವನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. 4:50ಕ್ಕೆ ಸೋಮವಾರ ನಾವು ಬಸಂತ ಪಂಚಮಿ ದಿನ ನಾವು ಪ್ರಯಾಗ್ರಾಜನ ರೀಚ್ ಆದ್ವಿ. ಬಸ್ಸಲ್ಲಿ ಹೋಗಿದ್ದು. ಬಸ್ಸಿನ ಪ್ರಯಾಣದ ಕುರಿತು ಒಂದು ದೊಡ್ಡ ವಿಡಿಯೋನೇ ಹಾಕಿದ್ದೀನಿ, ಬೇಕಾದರೆ ಅಲ್ಲಿ ನೋಡ್ಕೊಳ್ಳಿ. ಅಲ್ಲಿ ರೀಚ್ ಆಗಿದ ತಕ್ಷಣ ಅಲ್ಲಿ ಒಂದು ಸ್ಟ್ಯಾಂಡಲ್ಲಿ ಎಲ್ಲ ವೆಹಿಕಲ್ಸನ್ನು ಸ್ಟಾಪ್ ಮಾಡಿಸಿದ್ರು. ಅಲ್ಲಿ ನಾವು ಇಳ್ಕೊಂಡು ಒಂದಷ್ಟು ಮುಂದಕ್ಕೆ ಬಂದಿದ್ದ ತಕ್ಷಣ ನಮಗೆ ಆಟೋಸು ಮತ್ತು ಟೂ ವೀಲರ್ಸು ರೆಡಿಯಾಗಿ ನಿಂತಿರುತ್ತೆ. ನಮ್ಗೆ ಯಾವುದು ಅನುಕೂಲ ಅನಿಸುತ್ತೋ ಅಂಥದ್ದನ್ನು ಗಾಡಿನ ತೊಗೋಬೋದು. ಆಟೋ ಆದರೆ ಒಬ್ಬೊಬ್ಬರಿಗೆ 50 ರೂಪಾಯಿ ಆ ರೀತಿಯನ್ನು ಕೇಳ್ತಿದ್ರು. ಟೂ ವೀಲರ್ಸ್ ಆದರೆ ಒಬ್ಬರಿಗೆ 100 ರೂಪಾಯಿ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಒಂದೇ. ಆಟೋ ಅವ್ರಿಗೆ ಆದರೆ ಒಂದಷ್ಟು ದೂರದವರೆಗೆ ಮಾತ್ರ ಅಲೋ ಮಾಡ್ತಾರೆ, ಆಮೇಲೆ ಮುಂದಕ್ಕೆ ಹೋಗೋಕ್ಕಾಗಲ್ಲ, ಬ್ಯಾರಿಕೇಡ್ ಹಾಕ್ಬಿಟ್ಟು ಅಡ್ಡ ಇಟ್ಬಿಟ್ಟಿರ್ತಾರೆ. ಟೂ ವೀಲರ್ ಆದರೆ ಸ್ವಲ್ಪ ಮುಂದೆ ಇನ್ನೂ ಹತ್ತಿರ, ಅಂದರೆ ಘಾಟಿಗೆ ಹತ್ತಿರಕ್ಕೆ ಹೋಗ್ಬೋದು. ಹಾಗಾಗಿ ಆ್ಯಕ್ಚುಲಿ ನಾವು ಬೋಟ್ ಕ್ಲಬ್ಗೆ ಹೋಗಬೇಕು ಅಂತ ನಾವು ಅವರನ್ನು ವಿಚಾರಿಸಿದ್ವಿ. ಆದರೆ ಅವ್ರು ಹೇಳಿದರು, ನೀವು ಬಂದಿರೋದು ಇನ್ನೊಂದು ಭಾಗಕ್ಕೆ, ಬೋಟ್ ಕ್ಲಬ್ ಇರೋದೇ ಇನ್ನೊಂದು ಕಡೆ. ಯಾಕಂದರೆ ನಾವು ಸುಮಾರು ವೀಡಿಯೋಸಲ್ಲೆಲ್ಲ ಕೇಳಿದ್ವಿ, ತುಂಬ ದೂರ ನಡಿಬೇಕು ಈ ಥರ ಎಲ್ಲ ಅಂತ. ಬೆಸ್ಟ್ ಅಂದರೆ ಬೋಟಲ್ಲಿ ಹೋಗ್ಬಿಡೋಣ ಅಂತ ಅಂದ್ಕೊಂಡು ವಿಚಾರಿಸಿದ್ದು. ಆಗ ಆ ರೈಡರ್ಸ್ ಹೇಳ್ತಿದ್ರು, ಒಂದು ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಿರೋರು, ಇಲ್ಲ ಮೇಡಮ್ ಅದು ಇನ್ನೊಂದು ಭಾಗದಲ್ಲಿದೆ, ನೀವು ಅಷ್ಟು ದೂರ ಹೋಗೋಕ್ಕೆ ಬದಲು ತುಂಬ ಹತ್ತಿರ ಅರೇಲ್ ಘಾಟಿಗೆ ಬಂದಿದ್ದೀರಾ, ಹಾಗಾಗಿ ಇದೇ ಬೆಸ್ಟ್ ರೂಟು ಅಂತ ಹೇಳಿ ಕರ್ಕೊಬಂದರು. ಒಂದು 5-6 ಕಿಲೋಮೀಟ್ರು, ಅಥವಾ ನನಗೆ ಎಕ್ಸಾಕ್ಟಾಗಿ ಎಷ್ಟು ಕಿಲೋಮೀಟ್ರ್ ಬಂದ್ವಿ ಟೂ ವೀಲರಲ್ಲೇ ಅಂತ ಗೊತ್ತಾಗಲಿಲ್ಲ, ಬಟ್ ಸುಮಾರು ದೂರ ಇದೆ. ಅಲ್ಲಿಂದ ಹತ್ತಿರದವರೆಗೂ ಬಿಟ್ಟ ಮೇಲೆ ನೋಡಿ ನಾವೀಗ ಘಾಟನ್ನು ಹುಡ್ಕೊಂಡು ಹೋಗ್ತಿದ್ದೀವಿ. ಅದರಲ್ಲೂ ಸ್ಪೆಷಲಿ ಇಲ್ಲಿರುವಂಥ ಪೊಲೀಸವ್ರ ಹತ್ರ ನಾವು ಒಂದೇ ಕೇಳಿದ್ದು, ನಮಗೆ ಬೋಟ್ ಬೇಕು, ಎಲ್ಲಿ ಸಿಗುತ್ತೆ ಅಂತ. ನೋಡಿ ಎಲ್ಲ ಕಡೆನೂ ಅವರು ಒಂದು ಬೋರ್ಡ್ಗಳನ್ನು ಹಾಕಿದ್ದಾರೆ. ಮತ್ತು ಒಂದು ದೊಡ್ಡ ಜಗಮಗ ಅಂತ ಹೊಳಿತಾ ಇದೆ ನೋಡಿ. ಇದಿಷ್ಟೂ ಒಂದು ಸಂಗಮ ಕ್ಷೇತ್ರ ಅಂತ ಹೇಳ್ಬೋದು. ಬಹಳ ತುಂಬ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ನಾವು ಏನೇನೋ ಅಂದ್ಕೊಂಡು ಭಯ ಬಿಟ್ಕೊಂಡು ಮನೇಲಿ ಯೋಚನೆ ಮಾಡ್ತಿದ್ವಿ ಹೇಗೋ ಏನೋ ಅಂತ. ಅದು ಸುಮಾರು ವಿಡಿಯೋಗಳು ನೋಡಿ, ಬಟ್ ನಿಜವಾಗ್ಲೂ ಅಲ್ಲಿ ಹೋದಾಗಲೇ ಬಹಳ ಖುಷಿಯಾಯಿತು. ಏನು ಆ ಥರ ಕಷ್ಟ ಅನ್ನಿಸ್ಲಿಲ್ಲ. ಗಾಡಿಗಳ ವ್ಯವಸ್ಥೆ ಇದೆ, ಆದರೆ ತುಂಬ ಜನ ನಡ್ಕೊಂಡೇ ಬರ್ತಿದ್ರು ನೋಡಿ. ಎಲ್ಲರೂ ಸುಮಾರು ಊರುಗಳಿಂದ ಬಂದವರೆಲ್ಲ ನಡ್ಕೊಂಡು ಇದು ದೇವರ ಜಪ ಹೇಳ್ಕೊಳ್ತಾ ಹರ ಹರ ಮಹಾದೇವ್ ಅಂತ ಹೇಳ್ತಾ ಅವ್ರು ಬರ್ತಿದ್ರು. ಇಲ್ಲಿ ನೀವು ನೋಡ್ಬೋದು ಒಂದಷ್ಟು ಯಾವ್ಯಾವ ಘಾಟ್ ಅಥವಾ ಇದಕ್ಕೆ ಹೋಗಬೇಕು ಅಂತ, ಘಾಟ್ಗಳಿಗೆ ಅಥವಾ ಸೆಕ್ಟರ್ಗೆ ಹೋಗಬೇಕಂದ್ರೆ ಇಲ್ಲಿ ಹಾಕಿದ್ದಾರೆ. ಅದನ್ನು ನೋಡ್ಕೊಂಡು ಹೋಗ್ಬೋದು. ಒಂದು ಫೋಟೋ ತೊಗೊಂಡಿಟ್ಕೊಂಡು ಚೆಕ್ ಮಾಡ್ಕೊಂಡು ನಾವು ಹೋಗ್ಬೋದು. ನೋಡಿ, ಇದು ಅರ್ಲಿ ಮಾರ್ನಿಂಗು, ಬೆಳಗ್ಗಿನ ಜಾವ ನಾವು ರೀಚ್ ಆಗಿದ್ದು. ಎಷ್ಟು ಒಂಥರ ಪ್ರಶಾಂತವಾಗಿತ್ತು ಆ ವಾತಾವರಣ ಅಲ್ಲಿ ಅಂದರೆ ತುಂಬ ನೋಡೋದಕ್ಕೆ 2 ಕಣ್ಣು ಸಾಲದು ಅಂತ ಹೇಳ್ಬೋದು. ಲೈಟ್ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು, ಹಗಲು ಥರ ಕಾಣ್ತಾ ಇತ್ತು ನೋಡಿ. ಎಲ್ಲ ಬೋಟುಗಳು ರೆಡಿ ಇದೆ. ಯಾವುದೇ ಬೋಟನ್ನು ಅವ್ರು ಇನ್ನೂ ಬಿಟ್ಟಿರಲಿಲ್ಲ, ಎಲ್ಲ ರೆಡಿಯಾಗಿ ಇತ್ತು. ಫಸ್ಟ್ ಬ್ಯಾಚು, ಸೆಕೆಂಡ್ ಬ್ಯಾಚು ಈ ರೀತಿಯಾಗಿ ಬ್ಯಾಚ್ ವೈಸ್ ಬಿಡ್ತಾರಂತೆ. ಸೊ ಹಾಗಾಗಿ ನಾವು ಒಂದು ಬೋಟು ಮಾತಾಡ್ಕೊಂಡ್ವಿ. ಬೋಟಲ್ಲಿ ಹೋಗಬೇಕು ಅಂತಂದರೆ ಒಬ್ಬರಿಗೆ 500 ರೂಪಾಯಿ ಆ ರೀತಿ ಅವರು ತೊಗೋತಾರೆ. ನೀವು ವಿಚಾರಿಸಿ ಯಾವ ರೀತಿ ಅವ್ರು ಕೇಳ್ತಾರೆ ನೋಡ್ಕೊಂಡು ತೊಗೋಬೋದು. ಪುಟ್ಟ ಮೆಮರೀಸ್ ಇರಲಿ ಅಂತ ಅಲ್ಲಲ್ಲಿ ಫೋಟೋಸ್ ತೊಗೊಂಡಿದ್ದು ಇಲ್ಲಿ ಶೇರ್ ಮಾಡ್ತಿದ್ದೀನಿ. ನಾವು ಫಸ್ಟ್ ಬ್ಯಾಚಲ್ಲೇ ನಾವು ಒಂದು ಬೋಟನ್ನು ಹೈರ್ ಮಾಡಿಕೊಂಡು ಅದರಲ್ಲಿ ಹೋದ್ವಿ. ಸವಾರಿ ಅಂತ ಕೇಳಿದರೆ ಒಂದಷ್ಟು ಜನನ ಕೂರಿಸ್ಕೊತಾರೆ. ಸೊ ಹಾಗಾಗಿ 500 ತೊಗೊಂಡು ಅವರು ಕರ್ಕೊಂಡು ಹೋಗ್ತಾರೆ ನೋಡಿ. ಈಗ ಬೋಟಲ್ಲಿ ಹೋಗ್ತಾ ಇರೋದು. ತುಂಬ ಜನ ವೀಡಿಯೋಸಲ್ಲಿ ಯಾವ್ಯಾವುದೋ ವೀಡಿಯೋಗಳಲ್ಲಿ ನಾನು ಕೇಳಿದೆ, ನೋಡಿದ್ದೆ ಕೂಡ. ತುಂಬ ನೀರು ಹಾಗಿರುತ್ತೆ ಹೀಗಿರುತ್ತೆ, ತುಂಬ ಗಲೀಜು ಮಾಡಿರ್ತಾರೆ ಹಾಗೆ ಅಂತ. ಇದನ್ನು ನೋಡಿದರೆ ನಿಮ್ಗೇನು ಅನಿಸುತ್ತೆ ಹೇಳ್ರಿ? ಎಷ್ಟು ಸುಂದರವಾಗಿದೆ, ಎಷ್ಟು ಪ್ಯೂರ್ ಆಗಿದೆ ಅಂತ ಹೇಳ್ಬೋದು. ಯಾವುದೇ ರೀತಿಯ ಒಂದು ಕಲ್ಮಶ ಆ ಥರ ನೀರಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಅದು ನಾವು ಈಗ ಹೋಗ್ತಾ ಇರೋದು ಯಮುನಾ ನದಿಯಲ್ಲಿ. ಗಂಗಾ ನದಿ ಬಂದು ಇನ್ನೊಂದು ಕಡೆ ಇದೆ. ಎರಡು ಸೇರುವಂಥ ಜಾಗಕ್ಕೆ ಈಗ ನಮ್ಮನ್ನು ಬೋಟಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಬೋಟ್ ಪ್ರಯಾಣ ಒಂದಷ್ಟು ದೂರ ಇರುತ್ತೆ, ಸ್ವಲ್ಪ ದೂರ. ಆ ಮೀನ್ ಟೈಮಲ್ಲಿ ನಾನು ಒಂದಷ್ಟು ವಿಡಿಯೋ ಮಾಡಿಕೊಂಡೆ ನೋಡಿ. ಬೆಳಗಿನ ಸೂರ್ಯೋದಯ ನೋಡ್ಕೊಳ್ಬೋದು. ಬಸಂತ ಪಂಚಮಿ ವಿಶೇಷ ದಿನ, ಶಾಹಿ ಸ್ನಾನ ಮಾಡ್ಕೋಬೇಕು ಅಂತ ಹೇಳಿನೇ ನಾವು ಪ್ಲ್ಯಾನ್ ಮಾಡಿ ಇದೇ ದಿನ ಹೋಗಬೇಕು ಅಂತ ಬಂದಿದ್ದು ನೋಡಿ. ಇಲ್ಲಿ ಮಿಲ್ಟ್ರಿ ಅವ್ರದ್ದು ಕೂಡ ಅಲ್ಲಿ ಬೋಟ್ ಇದೆ. ಸುಮಾರು ದೋಣಿಗಳನ್ನು ಒಂದೇ ಸತಿ ಬಿಡೋದ್ರಿಂದ ಎಲ್ಲ ಒಟ್ಟೊಟ್ಟಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬೋದು.
ಸಂಗಮಕ್ಕೆ ಹೋಗಿ ಸ್ನಾನ ಮಾಡೋದೇ ವಿಶೇಷ ಅಲ್ವಾ. ಅಲ್ಲಿ ಯಮುನಾ, ಗಂಗಾ ಮತ್ತು ಸರಸ್ವತಿ ಈ 3 ನದಿಗಳ ಒಂದು ಸಂಗಮದಲ್ಲಿ ಸ್ನಾನ ಮಾಡಿದರೆ ನಮಗೆ ಆ ಒಂದು ಫಲ ಸಿಗುತ್ತೆ. ಹಾಗಾಗಿ ನೀವು ಹೋದರೂ ಅಷ್ಟೇ, ಎಲ್ಲಿ ಯಾವುದೇ ಒಂದು ಘಾಟ್ಗೆ ಹೋದ್ರೂ ಅಲ್ಲಿಂದ ಅಲ್ಲೇ ಸ್ನಾನ ಮಾಡಿದರೆ ಐದರ್ ನೀವು ಯಮುನಾದಲ್ಲಿ ಮಾಡಿರ್ತೀರ ಅಥವಾ ಗಂಗಾದಲ್ಲಿ ಮಾಡಿರ್ತೀರ. ಬೆಸ್ಟ್ ಅಂತಂದರೆ ಈ ಥರ ಬೋಟ್ ಹತ್ಕೊಂಡ್ರೆ ನಿಮ್ಮನ್ನ ಸರಿಯಾದ ಒಂದು ಸಂಗಮ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸ್ನಾನ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ಉದ್ದೇಶದಿಂದ ಅಲ್ವಾ ನಾವು 144 ವರ್ಷಕ್ಕೆ ಬಂದಿರುವ ಈ ಒಂದು ಪುಣ್ಯ ದಿನದಂದು ಸ್ನಾನ ಮಾಡ್ಕೋಬೇಕು ಅಥವಾ ಈ ಗಳಿಗೆಗಳಲ್ಲಿ ಸ್ನಾನ ಮಾಡೋದು ಒಳ್ಳೆಯದು ಅಂತ ಬರೋದು. ಅಷ್ಟೊಂದು ಕಿಲೋಮೀಟ್ರ್ ದೂರಗಳಿಂದ ಬಂದಿರುವಂಥ ನಾವು ಸಂಗಮಕ್ಕೆ ಹೋಗಿ ಸ್ನಾನ ಮಾಡೋದು ತುಂಬ ಇಂಪಾರ್ಟೆಂಟು. ಅದಂತೂ ಮರೆಯದೇ ಮಾಡಿ. ಓಕೆನಾ ಫ್ರೆಂಡ್ಸ್, ಇಲ್ಲಿ ನೋಡಿ ಎಷ್ಟು ಸೂಪರಾಗಿದೆ ಅಂತ. ನನಗಂತೂ ಒಂಥರ ಕುತೂಹಲ ಅಂತ ಹೇಳ್ಬೋದು. ಬಹಳ ನಾವು ತುಂಬ ಪ್ಲ್ಯಾನು ಮಾಡಲಿಲ್ಲ, ಸಡನ್ನಾಗಿ ಅಂದ್ಕೊಂಡಿದ್ದು. ಮೊದಲೇ ಪ್ಲ್ಯಾನ್ ಮಾಡಿದರೆ ನಾವು ಫ್ಲೈಟ್ ಅಥವಾ ಟ್ರೈನ್ ಬುಕ್ ಮಾಡ್ಕೋತಿದ್ವಿ. ಎಲ್ಲ ಒಂದು ಪ್ರೈಸ್ ತುಂಬ ಹೈ ಇತ್ತು. ಬಸ್ ಬುಕ್ ಮಾಡ್ಕೊಂಡಿದ್ದು ಕೊನೆಗಳಿಗೆ ಅಂತ ಹೇಳ್ಬೋದು. ಒಂದು 5 ದಿವಸ ಇದ್ದಂಗೆ ಬಸ್ ಬುಕ್ ಮಾಡ್ಕೊಂಡಿದ್ದು. ಬಸ್ಸದು ಜರ್ನಿ ಸ್ವಲ್ಪ ಒಂದು ರೀತಿ ಸಮಾಧಾನಕರವಾಗಿರಲಿಲ್ಲ. ಆದರೆ ಒನ್ಸ್ ನಾನು ಇಲ್ಲಿ ರೀಚ್ ಆಗಿದ ತಕ್ಷಣ ಒಂಥರ ಎಂಥ ಒಂದು ನೆಮ್ಮದಿ, ಒಂದು ಖುಷಿ ಅಂತ ಹೇಳಿದರೆ ನನಗೆ ಹೇಳೋಕ್ಕೆ ಆಗ್ತಿಲ್ಲ. ಅಷ್ಟೊಂದು ಚೆನ್ನಾಗಿ ಅನ್ನಿಸ್ತು ನೋಡಿ. ಎಷ್ಟೊಂದು ಸೀಗಲ್ಸ್ ಅಂತ ಹೇಳ್ಬೋದು. ಬಹಳ ಅವಕ್ಕೆ ಒಂದಷ್ಟು ಕಳ್ಳೆಪುರಿ ಈ ಥರ ಏನೋ ತಿಂಡಿಗಳನ್ನು ಹಾಕ್ತಿದ್ರೆ ಅವು ತುಂಬ ಹತ್ತಿರ ಬಂದು ಹೋಗ್ತಾ ಇರುತ್ತೆ. ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ನೋಡಿ. ಈಗ ಇಲ್ಲಿಂದ ನಾವು ಆ ಒಂದು ಕರೆಕ್ಟ್ ಸಂಗಮ ಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಇನ್ನೊಂದು ವಿಚಾರ ಹೇಳಬೇಕು. ನಾವು ಮೊದಲಿಂದನೂ ಅನ್ಕೋತಿದ್ವಿ ಬರೋ ಜನ್ಮದಲ್ಲಿ ಅವ್ರಿಗಿಷ್ಟ ಇರೋದು ರೀತಿ ಅವರು, ನಾನು ಅಂದ್ಕೊಂಡಿದ್ದೆ ಬೇರೆ. ಆದರೆ ಇಲ್ಲಿ ಬಂದು ಸ್ನಾನ ಮಾಡುವಾಗ ನಾವು ಒಂದೇ ಹೇಳಿದ್ದು, 144ನೇ ವರ್ಷ ಮತ್ತೆ ಬರುತ್ತಲ್ಲ ಆವಾಗ ನಾವು ಒಟ್ಟಿಗೆ ಬರಬೇಕು ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಗಂಗಾ, ಯಮುನಾ, ಸರಸ್ವತಿ ಎಲ್ಲ ನದಿ ತಾಯಿಗೆ ನಾವು ನಮಸ್ಕಾರ ಮಾಡಿ 3 ಸಾರಿ ಮುಳುಗೋದಕ್ಕೆ ಅಲ್ಲಿ ಜಪ ಮಾಡಿ ನಾವು ಇದು ಮಾಡಿದ್ವಿ. ನನಗೆ ಸ್ವಲ್ಪ ಭಯ, ಹಾಗಾಗಿ ನಮ್ಮ ಯಜಮಾನರು ಹೆಲ್ಪ್ ಮಾಡ್ತಿದ್ರು. ಮಗ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದ. ಅಂದರೆ ಇಲ್ಲಿ ಇನ್ನೊಂದೇನು ಅಂತಂದರೆ, ಈ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿಕೊಂಡ್ರೆ ನಿಜವಾಗ್ಲೂ ನಮ್ಮ ಜನ್ಮ ಪುನೀತವಾಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲರಿಗೂ ನೋಡಿ ಹೋಗೋದಕ್ಕಾಗೋದೇ ಇಲ್ಲ. ಆದ್ರೂ ಒಂದು ಸಂಕಲ್ಪ ಮಾಡಿಕೊಂಡ್ರೆ ನಿಜವಾಗ್ಲೂ ಅದರ ಅನುಭವ ನಿಮಗೂ ಸಿಕ್ಕೇ ಸಿಗುತ್ತೆ. ನೀವು ಪ್ರಯತ್ನ ಪಟ್ಟರೆ ಇನ್ನೂ ಸಮಯ ಇದೆ. ನೀವು ಪ್ರಯತ್ನ ಪಡಿ, ಬರೋದಕ್ಕೆ ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ. ಇದನ್ನು ಮಿಸ್ ಮಾಡ್ಕೋಬೇಡಿ. ಯಾರ್ಯಾರು ಏನೇನೋ ಹೇಳ್ತಾರೆ ಅಷ್ಟೊಂದು ಕಷ್ಟ, ಆ ರೀತಿ ಜನಸಂದಣಿ ಅದು ಇದು ಅಂತ. ಖಂಡಿತ ನೀವು ಆ ರೀತಿ ನೀವೇನು ಅಂದ್ಕೊಳ್ಳೋಕೆ ಹೋಗಬೇಡಿ. ಪ್ರಯತ್ನ ಪಟ್ಟರೆ ನೀವು ಈ ಒಂದು ಸಂಗಮ ಕ್ಷೇತ್ರಕ್ಕೆ ಬಂದು ಪುಣ್ಯ ಸ್ನಾನ ಮಾಡಿಕೊಂಡು ಬರ್ಬೋದು ಅಂತ ಹೇಳ್ತೀನಿ. ಇಲ್ಲಿ ನಾವು ಗಂಗಾ ಮಾತೆಗೆ ಜೈ ಅಂತ ಹೇಳಿಕೊಂಡು ಹರ ಹರ ಗಂಗೆ ಅಂತ ಹೇಳಿ ನಾವು ನದಿಯಲ್ಲಿ ಮುಳುಗ್ತಾ ಇದ್ದಿದ್ದು. ಸುಮಾರು ಜನಗಳು ನೋಡಿ, ಎಲ್ಲ ಸುತ್ತಮುತ್ತಲು ನೋಡಿ. ಇಲ್ಲಿ ಎಷ್ಟು ಕ್ರೌಡ್ ಇದೆ ಅಂತ ನೀವೇ ಹೇಳಿ, ಈ ಜಾಗದಲ್ಲಿ ಹೇಳಿ. ಏನು ಆ ಥರ ಅನಿಸೋದೇ ಇಲ್ಲ. ಆರಾಮಾಗಿ ಬರ್ಬೋದು ಫ್ರೆಂಡ್ಸ್. ಒಂದೇನಂದರೆ ಒಮ್ಮೊಮ್ಮೆ ಟ್ರಾಫಿಕ್ ಜಾಮ್ ಆಗ್ಬೋದು. ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಅಂದರೆ ಅರ್ಲಿ ಮಾರ್ನಿಂಗ್ ಅಥವಾ ನೈಟ್. ಅಂದರೆ ನನಗೆ ಗೊತ್ತಿಲ್ಲ ಬೋಟ್ ಆ ಟೈಮಲ್ಲಿ ಬಿಡ್ತಾರಾ ಇಲ್ವಾ ಅಂತ, ಅದು ಒಂದು ಡೌಟ್ ಇದೆ. ಅರ್ಲಿ ಮಾರ್ನಿಂಗ್ ಆದರೆ ಅದು ಬ್ಯಾಚ್ ವೈಸ್ ಬಿಡೋದ್ರಿಂದ ನನಗನ್ಸಿದ್ದು ಬೆಳಗಿನ ಜಾವ ಅರ್ಲಿ ಮಾರ್ನಿಂಗ್ ನೀವು ಬಂದು ರೀಚ್ ಆದರೆ ನೀವು ಆರಾಮಾಗಿ ಈ ಥರ ಸ್ನಾನ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ನೋಡಿ, ನಾವು ವಿಶೇಷ ದಿನವೇ ಹೋಗಿದ್ದು. ಬೇರೆ ದಿನಗಳು ಹೋದರೆ ಇನ್ನೂ ನಿಮಗೆ ಅನುಕೂಲ ಹೆಚ್ಚಿರ್ಬೋದು ಅನಿಸುತ್ತೆ. ಆದರೆ ವಿಶೇಷ ದಿನಕ್ಕೂ ನಾವು ಹೋಗಿ ಸ್ನಾನ ಮಾಡಿದ್ದು ಒಳ್ಳೆಯದೇ ಅನ್ನಿಸ್ತು. ಇನ್ನೊಂದು ವಿಚಾರ ಹೇಳಬೇಕು. ಇಲ್ಲಿ ನಮ್ಮ ಯಜಮಾನರು ನೋಡಿ ಮಣ್ಣೆಲ್ಲ ತೊಗೊಂಡು ಮೈಗೆಲ್ಲ ಉಜ್ಕೋತಾ ಇದ್ದಾರೆ. ಈ ರೀತಿ ಏನೋ ಒಂದು ತಾಯಿ ಅಪ್ಪುಗೆ ನಮಗೆ ಸಿಗಬೇಕು ಅಂತ ಹೇಳಿ ಅಡಿಯಲ್ಲಿರೋ ಮಣ್ಣನ್ನು ತೆಗೆದು ನಾವು ಫುಲ್ ಕಂಪ್ಲೀಟ್ ಬಾಡಿಗೆ ಹಚ್ಕೊಂಡು ಆಮೇಲೆ ಸ್ನಾನ ಮಾಡ್ಕೊಂಡ್ವಿ. ಒಂದು ರೀತಿ ಪಾಸಿಟಿವ್ ವೈಬು ಅಥವಾ ಒಂಥರ ಪಾಸಿಟಿವ್ ಎನರ್ಜಿ ನಮಗೆ ಸಿಗುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಅದನ್ನು ಮಿಸ್ ಮಾಡ್ಕೋಬೇಡಿ. ಲೈಫಲ್ಲಿ ಒಮ್ಮೆ ಆದರೂ, ನಮ್ಮ ಜೀವಮಾನದಲ್ಲಿ ಒಮ್ಮೆ ಆದರೂ ಇಂತಹ ಒಂದು ಪುಣ್ಯ ಕ್ಷೇತ್ರಗಳಿಗೆ ಪುಣ್ಯ ಸ್ನಾನಗಳನ್ನು ಮಾಡೋದು ಇವೆಲ್ಲನೂ ಮಾಡಲೇಬೇಕು ನಾವು. ಮತ್ತು ಇಲ್ಲಿ ನಾನು ನೋಡಿದ್ದು ಇನ್ನೊಂದು ಅಬ್ಸರ್ವ್ ಮಾಡಿದ್ದಂದರೆ
ಸಹಸ್ರಾರು ಲಕ್ಷಗಟ್ಟಲೆ ಮತ್ತು ನಾವು ಕೇಳ್ತಾ ಇರೋದು ಕೋಟಿಗಟ್ಟಲೆ ಜನ ವಿಸಿಟ್ ಮಾಡಿದ್ದಾರೆ ಅಂತ. ಅದು ಬಹಳ ಹೆಮ್ಮೆ ಅನಿಸುತ್ತೆ. ಇಷ್ಟೊಂದು ಜನ ಒಂದು ನಂಬಿ ನಾವು ಈ ಒಂದು ಕ್ಷೇತ್ರಗಳಿಗೆ ಬರ್ತಿದ್ದೀವಿ ಅಂದರೆ ಎಂಥ ಒಂದು ಅದ್ಭುತ ಅಲ್ವಾ. ನಿಜವಾಗ್ಲೂ ರೋಮಾಂಚನ ಅನಿಸುತ್ತೆ. ಖಂಡಿತ ಈ ಥರ ಒಂದು ವಿಚಾರಗಳನ್ನು ನಾವು ಒಳ್ಳೆಯದನ್ನು, ತುಂಬ ಜನ ಕೆಟ್ಟದಾಗಿ ವೀಡಿಯೋಸ್ ಮಾಡಿ ಹಾಕಿದ್ದಾರೆ, ಅದು ಇದು. ನಿಜವಾಗ್ಲೂ ಭಯಪಡಬೇಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಆರಾಮಾಗಿ ಅವರವರು ಕುಟುಂಬದವರು ಅವರವರು ಫ್ಯಾಮಿಲಿ ಮೆಂಬರ್ಸ್ ಜೊತೆಯಲ್ಲಿ ಅಲ್ಲಿ ಅವ್ರು ಮುಳುಗಿ ನೋಡಿ, ಸೂರ್ಯನೂ ಅಲ್ಲಿ ಕಾಣ್ತಿದ್ದಾನೆ. ಎಷ್ಟು ಚೆನ್ನಾಗಿತ್ತು. ಈಗ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಬದಲಾಯಿಸೋದಕ್ಕೂ ಲೇಡೀಸ್ಗೆ ಸೆಪ್ರೇಟಾಗಿ ಒಂದು ಇದೆ, ವ್ಯವಸ್ಥೆ ಇದೆ, ಏನು ತೊಂದರೆ ಇಲ್ಲ. ಈಗ ಮತ್ತೆ ನಾವು ರಿಟರ್ನ್ ಬರ್ತಾ ಇದ್ದೀವಿ ನೋಡಿ. ಈಗ ಏನೋ ಒಂಥರ ಅಲ್ಲೇ ಇರಬೇಕು ಅಂತ ಒಂದು ಆಸೆ, ಆದರೆ ಬಸ್ ಬುಕ್ ಮಾಡ್ಕೊಂಡಿದ್ವಲ್ಲ ರಿಟರ್ನ್ ಟಿಕೆಟು, ಹಾಗಾಗಿ ಕಾಶಿಗೆ ಹೋಗಬೇಕಿದೆ, ವಾರಣಾಸಿಗೆ ಹೋಗಬೇಕು, ವಿಶ್ವನಾಥನ ದರ್ಶನ ಬೇರೆ ಮಾಡಬೇಕಿದೆ. ಹರ ಹರ್ ಗಂಗೆ ಅಂತ ಹೇಳ್ತಾ ನಮ್ಮ ಪ್ರಯಾಣನ ವಾಪಸ್ ಬರ್ತಾ ಇದ್ದೀವಿ. ಇನ್ನೊಂದು ಹೇಳಬೇಕು ಏನು ಅಂದರೆ, ಸ್ಪೆಷಲ್ ಡೇಸ್ ಹೋದರೆ ತುಂಬ ನೀವು ಅಲ್ಲಿ ಇಲ್ಲಿ ಸುತ್ತಾಡೋಕ್ಕಾಗೋದೇ ಇಲ್ಲ ಫ್ರೆಂಡ್ಸ್. ನಮ್ಗೆ ಗೊತ್ತಿರಲಿಲ್ಲ ಇದು. ನಾವು ಅಖಾಡಾಸ್ಗೆ ಹೋಗಬೇಕು ಅಂದ್ಕೊಂಡಿದ್ವಿ, ಸಾಧು ಸಂತರನ್ನೆಲ್ಲ ನೋಡಬೇಕು, ಮತ್ತು ಆ ಕಡೆ ಯಾವ ರೀತಿ ಇರುತ್ತೆ ಡೇರಾಗಳು ಇವೆಲ್ಲ ಅಂದ್ಕೊಂಡಿದ್ವಿ. ನಾವು ಅರೇಲ್ ಘಾಟ್ ಎಲ್ಲಿ ಇಳಿದಿದ್ವೋ ಅದರ ಆಪೋಸಿಟ್ ಇನ್ನೊಂದು ದಡದಲ್ಲಿ ನಮಗೆ ಆ ಎಲ್ಲ ಸೆಕ್ಟರ್ಸು ಅವೆಲ್ಲ ಸಿಗುವಂಥದ್ದು. ಸೊ ಎಲ್ಲ ಕಂಪ್ಲೀಟಾಗಿ ಬಂದಮೇಲೆ ಪೊಲೀಸವ್ರನ್ನ ಕೇಳಿದಾಗ ಅವ್ರು ಹೇಳಿದ್ದು, ಇವತ್ತಿನ ದಿನ ದೇವಸ್ಥಾನಗಳು, ಹನುಮಾನ್ ಮಂದಿರ, ನಾಗವಾಸುಕಿ ಮಂದಿರ, ಮತ್ತು ಇನ್ನೂ ಹಲವಾರು ಅದೇ ಹೇಳಿದ್ನಲ್ಲ ಸಾಧು ಸಂತರು ಇರುವಂತಹ ಸೆಕ್ಟರ್ಸ್ ಎಲ್ಲ ಇನ್ನೊಂದು ದಡದ ಆ ಕಡೆಗಿತ್ತು. ಸೊ ಅಲ್ಲಿಗೆ ಹೋಗಬೇಕು ಅಂತ ವಿಚಾರಿಸಿದಾಗ ಪೊಲೀಸರು ಹೇಳಿದ್ದು ಒಂದೇ ವಿಚಾರ, ಇವತ್ತಿನ ದಿನ ಯಾವುದೇ ಒಂದು ದೇವಸ್ಥಾನಗಳು ಓಪನ್ ಇಲ್ಲ, ಹಾಗಾಗಿ ನೀವು ವಾಪಸ್ ನಾವು ಹೋಗೋದೇ ಒಳ್ಳೆಯದು ಅನ್ನೋ ಥರ ಅವರು ಹೇಳಿದರು. ಸೊ ಬೇರೆ ಮಾರ್ಗ ಏನೂ ಇಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾವು ಅಲ್ಲಿಂದ ಪುನಃ ವಾಪಸ್ ಬರೋದೇ ಒಳ್ಳೆಯದು ಅಂದ್ಕೊಂಡ್ವಿ. ಇಲ್ಲಾಂದರೆ ಅವರು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಒಂದು ಸೇತುವೆ ಥರ ಮಾಡಿದ್ರಲ್ಲ, ಅದ್ರ ಮೇಲೆ ಹೋಗೋಣ ಅಂತಲೂ ಅಂದ್ಕೊಂಡಿದ್ವಿ. ಆದರೆ ಇವತ್ತಿನ ದಿನ ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಅಂತ ಹೇಳಿದರು. ಮತ್ತು ಅವರು ದೂರದಲ್ಲಿ ಒಂದು ಬ್ರಿಡ್ಜ್ ತೋರಿಸಿದ್ರು, ಆಮೇಲೆ ನಾನು ಅದು ತೋರಿಸ್ತೀನಿ. ನಾವು ಆ ಬ್ರಿಡ್ಜ್ ಮೇಲೇ ನಾವು ಪಾಸ್ ಆಗ್ತೀವಿ ವಾರಣಾಸಿಗೆ ಹೋಗೋದಕ್ಕೆ. ಸೊ ಆ ಬ್ರಿಡ್ಜನ್ನು ದಾಟಿ ಆ ಸೆಕ್ಟರ್ಗಳಿಗೆ ಹೋಗಬೇಕಂದ್ರೆ ಆ ಕಡೆ ಹೋಗ್ಬೋದು ಅಂತ ಹೇಳಿದರು. ಇಷ್ಟೊಂದು ಕ್ರೌಡ್ ಇದೆ ಮತ್ತು ಇಲ್ಲಿ ದೇವಸ್ಥಾನಗಳೆಲ್ಲ ಬಂದಿದೆ ಅಂತ ಅಂದಮೇಲೆ ನಾವು ಅಷ್ಟು ದೂರ ಹೋಗಿ ವಾಪಸ್ ಬರೋದಕ್ಕಿಂತ ಇಲ್ಲಿಂದ ನಾವು ವಾರಣಾಸಿಗೆ ಹೋಗ್ಬಿಡೋಣ ಅಂತ ಹೇಳಿ ಡಿಸೈಡ್ ಆದ್ವಿ. ಒಂದಷ್ಟು ಪಿಕ್ಚರ್ಸ್ ಫೋಟೋಸ್ಗಳನ್ನು ತೊಗೊಂಡ್ವಿ. ನೆನಪಿನ ಒಂದು ಬುತ್ತಿ ಬೇಕಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀವಿ ಅಂತ. ಈ ರೀತಿ ಪ್ರತಿಯೊಬ್ಬರೂ ಅಲ್ಲಿ ಸುಮಾರು ಜನ ಬಂದವರೆಲ್ಲನೂ ಗಂಧ ಒಂದು ಇದನ್ನೆಲ್ಲ ಕುಂಕುಮ ಎಲ್ಲ ಹಚ್ಚಿಸ್ಕೊಂಡಿದ್ರು. ಪ್ರತಿಯೊಬ್ಬರು ನೋಡಿ ಈಗ ವಾಪಸ್ ಹೋಗ್ತಾ ಇರೋದು. ನೋಡಿ ಇಲ್ಲಿ ವಾಪಸ್ ಹೋಗೋರಿಗೆ ತೊಂದರೆನೇ ಇಲ್ಲ. ಮತ್ತು ಸೈಡಲ್ಲಿ ನಿಮಗೆ ಪುಟ್ಟ ಪುಟ್ಟ ರೆಸ್ಟೋರೆಂಟ್ಗಳ ಥರ ಇರುತ್ತೆ, ನಿಮಗೆ ತಿಂಡಿ ಎಲ್ಲ ತಿನ್ನೋಕ್ಕೆ ಅನುಕೂಲತೆ ಅಲ್ಲಿದೆ ಅಂತ ಹೇಳ್ಬೋದು. ಈಗ ನಾವು ವಾಪಸ್ಸು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಬಸ್ ಸ್ಟ್ಯಾಂಡಿಗೆ ಹೋಗಬೇಕಾಗಿತ್ತು. ಅಲ್ಲಿನ ಪೊಲೀಸ್ ಒಬ್ಬರು ಗೊತ್ತಿಲ್ಲ ಅದು ಏನೋ ಆಪತ್ ಬಾಂಧವ ಥರ ಅವರೇ ಏನು ಮಾಡಿದರು, ಒಂದು ಆಟೋ ನಿಲ್ಲಿಸಿ ನಾವು ವಿಚಾರಿಸಿದ್ವಿ ಅಷ್ಟೇ, ನಾವು ಈ ಥರ ವಾರಣಾಸಿಗೆ ಹೋಗಬೇಕು, ಹತ್ತಿರದ ಪ್ರೈವೇಟ್ ಬಸ್ ಸ್ಟ್ಯಾಂಡು, ಎಲ್ಲಿ ಹೋಗಬೇಕು ಏನು ಅಂತ. ಅವ್ರು ಹೇಳಿದರು ಟ್ರೈನಲ್ಲಿ ಹೋಗಿ ಬೆಸ್ಟಾಗಿರುತ್ತೆ, ಸ್ಪೆಷಲ್ ಟ್ರೈನ್ಸನ್ನು ಗೌರ್ನಮೆಂಟ್ ಮಾಡಿದ್ದಾರೆ ಅಂತ ಹೇಳಿದರು. ಹಾಗಾಗಿ ನಿಮಗೆ ಆದಷ್ಟು ಹಾಫ್ ಆನ್ ಅವರ್ 1 ಅವರ್ಗೆ ಟ್ರೈನ್ ಸಿಗುತ್ತೆ ಬೆಸ್ಟ್ ಅಂತ ಹೇಳಿ ಅವರು ಒಂದು ಆಟೋ ನಿಲ್ಲಿಸಿ ಆಟೋ ಅಲ್ಲಿ ಹತ್ತಿಸ್ಬಿಟ್ಟು ಕಳಿಸ್ಬಿಟ್ರು. ಈಗ ಅದೇ ಆಟೋನಲ್ಲಿ ನಾವೀಗ ಹೋಗ್ತಾ ಇರೋದು. ಆಗಲೇ ಹೇಳಿದ್ನಲ್ಲ ಬ್ರಿಡ್ಜು, ಅದೇ ಬ್ರಿಡ್ಜು. ಇಲ್ಲಿ ಕೆಳಗಡೆ ನೀವು ನದಿ, ನನಗೆ ಗೊತ್ತಿಲ್ಲ ಇದು ಎರಡು ಸಂಗಮ ಆಗಿರೋ ಹೋಗ್ತಾ ಇರೋ ನದಿನ ನೀರ ಅಂತ ಗೊತ್ತಿಲ್ಲ, ಅಥವಾ ಬೇರೆ ಯಮುನಾ ನದಿ ಮಾತ್ರನ ಅಥವಾ ಗಂಗಾ ನದಿ ಮಾತ್ರ ಹರಿತಾ ಇದೆಯಾ ಗೊತ್ತಿಲ್ಲ. ಈ ಒಂದು ಬ್ರಿಡ್ಜು ಇದನ್ನು ಪಾಸ್ ಮಾಡ್ಕೊಂಡು ನಾವು ಇನ್ನೊಂದು ಕಡೆಗೆ ಒಂದಷ್ಟು ದೂರ ಪ್ರಯಾಣ ಮಾಡಿದ ಮೇಲೆ ವಾರಣಾಸಿಗೆ ಹೋಗುವಂತಹ ಒಂದು ಟ್ರೈನನ್ನು ನಾವು ಹತ್ಕೊಂಡ್ವಿ. ಸುಮಾರು ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ, ಇಲ್ಲ ಅಂತಲ್ಲ. ಸ್ಪೆಷಲ್ ಟ್ರೈನ್ಸನ್ನು ಹಾಕಿದ್ದಾರೆ ಅಲ್ಲಿ ಗೌರ್ನಮೆಂಟು. ಸೊ ಹಾಗಾಗಿ ಅದೆಲ್ಲ ಜನರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ
ಅಲ್ಲಿ ದುಡ್ಡು ಕೂಡ ತೊಗೊಳ್ಳಲ್ಲಂತೆ ಆ ಟ್ರೈನಲ್ಲೆಲ್ಲ, ಆ ರೀತಿ ಅಂತ ಹೇಳ್ತಿದ್ರು. ನಾವು ಬೇರೆ ಯಾವುದೋ ಒಂದು ಟ್ರೈನ್ ಬಂತು, ಅದರಲ್ಲಿ ಹತ್ಕೊಂಡ್ವಿ. ಈಗ ನಾವು ಟ್ರೈನಲ್ಲೇ ಪಾಸ್ ಆಗ್ತಾ ಇರೋವಂಥದ್ದನ್ನು ನಾನು ತೋರಿಸ್ತಾ ಇರೋದು ನೋಡಿ. ಇಲ್ಲಿಂದ ನಾವು ವಾರಣಾಸಿಗೆ ಮಾತ್ರ ಹೋದ್ವಿ. ಅಯೋಧ್ಯೆಗೆ ಹೋಗೋಣ ಅಂದ್ಕೊಂಡಿದ್ವಿ, ಆದರೆ ಸಮಯದ ಅಭಾವ ಮತ್ತು ನಾವು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಇನ್ನೊಂದು ಸಾರಿ ರಾಮನ ದರ್ಶನ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಖಂಡಿತ ಹೋಗ್ತೀವಿ ಆದರೆ ಈಗ ಸದ್ಯಕ್ಕೆ ವಾರಣಾಸಿ ಕಾಶಿ ವಿಶ್ವನಾಥನ ದರ್ಶನ ಖಂಡಿತ ಇದು ಮಾಡಲೇಬೇಕು ಅಂತ ಹೇಳಿ ಈಗ ನಾವು ವಾರಣಾಸಿ ಕಡೆ ಹೊರಟಿದ್ದೀವಿ. ಇನ್ನೊಂದು ಹೇಳಬೇಕು ಅಂತಂದರೆ, ನೀವು ಪರಿವಾರದ ಜೊತೆಯಲ್ಲಿ ಬರ್ತೀರಾ ಅಂದರೆ ನಿಮ್ಮ ಓನ್ ವೆಹಿಕಲಲ್ಲಿ ಬರೋದು ಸೂಕ್ತ ಅಂತ ಹೇಳ್ತೀನಿ. ಆದರೆ ಲಾಂಗ್ ಜರ್ನಿ ಇರೋದ್ರಿಂದ ಇಬ್ಬರಿಂದ ಅಟ್ಲೀಸ್ಟ್ 3 ಡ್ರೈವ್ ಮಾಡೋರಿದ್ರೆ ಬರ್ಬೋದು. ಇಲ್ಲ ಅಂತಂದರೆ ಈಗ ಸದ್ಯಕ್ಕಂತೂ ನಿಮಗೆ ಟ್ರೈನ್ ಬುಕ್ ಮಾಡೋಕ್ಕೂ ಆಗಲ್ಲ, ಫ್ಲೈಟ್ ಬುಕ್ ಮಾಡೋಕ್ಕೂ ಆಗೋದಿಲ್ಲ. ಬಸ್ಸಲ್ಲಿ ಬೇಕಾದ್ರೆ ಬುಕ್ ಮಾಡ್ಕೋಬೋದು. ನೋಡಿ ಯೋಚನೆ ಮಾಡಿ, ರಿವ್ಯೂಸ್ ಎಲ್ಲ ನಾನು ಹೇಳಿದ್ದೀನಿ, ಆ ವಿಡಿಯೋನು ಬೇಕಾದರೆ ಚೆಕ್ ಮಾಡಿ. ಏನೆಲ್ಲ ಫಜೀತಿಗಳು ಪಡ್ಕೊಂಡು ನಾವು ಬಂದಿದ್ವಿ ಅಂತ, ಬಂದಿದ್ದು ಎಲ್ಲ ಕಷ್ಟ ಆಯಿತು ನಮಗೆ. ಆದರೆ ಇಲ್ಲಿ ಪ್ರಯಾಗ್ರಾಜಲ್ಲಿ ಸಂಗಮ ಕ್ಷೇತ್ರಕ್ಕೆ ಹೋಗಿದ್ದಾಗಲಿ, ವಾರಣಾಸಿಯಲ್ಲಿ ದೇವ್ರ ದರ್ಶನ ಆಗಲಿ ಸೂಪರಾಗಾಯಿತು ಫ್ರೆಂಡ್ಸ್. ಈಗ ನಾವು ವಾರಣಾಸಿ ರೀಚ್ ಆದ್ವಿ ನೋಡಿ. ಇಲ್ಲಿನೂ ಅಷ್ಟೇ ಏನು ಜಗಮಗ ಅಂತಿದೆ, ಎಷ್ಟು ಒಂದು ಸಾಗರೋಪಾದಿ ಜನಗಳು ಅಂತ ಹೇಳ್ಬೋದು. ಎಲ್ಲೆಲ್ಲಿಂದನೂ ಎಲ್ಲ ಕಡೆ ಬಂದಿದ್ದಾರೆ. ನಮ್ಮ ಯಜಮಾನ್ರು ಮೊಬೈಲ್ನ ಒಳಗೆ ಹಾಕ್ಕೊಳ್ಳಿ ಅಂತ ಹೇಳ್ತಿದ್ರು ನೋಡಿ. ಆದರೂ ನಾನು ಆಮೇಲೆ ವಿಡಿಯೋ ರೆಕಾರ್ಡ್ ಮಾಡಿಕೊಂಡೆ ನಿಮ್ಗೆ ತೋರಿಸ್ಬೇಕು ಅಂತ. ತುಂಬ ಚೆನ್ನಾಗಿದೆ. ನಮಗಂತೂ ಫಸ್ಟ್ ಟೈಮು ಈ ಥರ ಬಹಳ ದೂರ, ನಮ್ಮ ಒಂದು ಊರಿಂದ ಬಹಳ ದೂರಕ್ಕೆ ಹೋಗಿರೋದು ಅಂತ ಹೇಳ್ಬೋದು. ಆದ್ರೂ ಇಲ್ಲಿ ಜನಗಳ ಮಧ್ಯೆ ಹೋಗ್ತಿದ್ದೀವಿ. ನೈಟ್ ದರ್ಶನ ಮಾಡೋಣ ಅಂತ ಅಂದ್ಕೊಂಡ್ವಿ, ತುಂಬ ಟಯರ್ಡ್ ಆಗಿತ್ತು, ಹಾಗಾಗಿ ಮಾಡಲಿಲ್ಲ. ಅರ್ಲಿ ಮಾರ್ನಿಂಗ್ ಮಾಡಿದ್ವಿ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. 2 ಗಂಟೆಗೆ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ನಮ್ಗೆ ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ವಿ. ರೂಮ್ಗೆ ಹೋಗಿ ರೆಸ್ಟ್ ತೊಗೊಂಡು ಆಮೇಲೆ ಎಲ್ಲ ಘಾಟ್ಗಳನ್ನು ನೋಡೋಣ ಅಂತ ಬಂದ್ವಿ. ಘಾಟ್ ನೋಡೋದಕ್ಕೆ ಬಂದಾಗ ಇನ್ನೊಂದು ಏನು ಅಂದರೆ, ಬೋಟಿಂಗಲ್ಲಿ ಹೋಗಿ ಎಲ್ಲ ಘಾಟುಗಳನ್ನು ನೋಡೋಣ ಅಂತ ಅಂದ್ಕೊಂಡಿದ್ದು. ಆದರೆ ಅವತ್ತು ತುಂಬ ಕ್ರೌಡ್ ಇತ್ತು ಅಂತ ಹೇಳಿ ಅದೆಲ್ಲ ಬಂದಾಗಿತ್ತು. ಈ ಪಾಟಿ ಜನ ಬರ್ತಾರೆ ಅಂತ ಯಾರೂ ಊಹಿಸಿರೋ ಸಾಧ್ಯನೇ ಇಲ್ಲ. ಆದರೆ ಇದು ಶಾಹಿ ಸ್ನಾನದ ನೆಕ್ಸ್ಟ್ ಡೇ ಆದ್ದರಿಂದ, ಅಂದರೆ ಮಂಗಳವಾರ 4ನೇ ತಾರೀಕು ಮಂಗಳವಾರ ನಾವು ವಾರಣಾಸಿಯಲ್ಲಿದ್ವಿ. ಸೊ ಆವತ್ತಿನ ದಿನಾನು ಹೀಗೆ ಕ್ರೌಡ್ ಇರೋದ್ರಿಂದ ಅಲ್ಲಿನ ಒಂದು ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಕೆಲವೊಂದೆಲ್ಲ ಬಂದ್ ಮಾಡಿದರು. ಮತ್ತು ಇಲ್ಲಿ ನಾನು ಮನೆಯಿಂದನೇ ಈ ದೀಪನ ತಾಯಿ ಗಂಗೆಗೆ ಬೆಳಗಬೇಕು ಅಂತ ಹೇಳಿ ತುಪ್ಪ ದೀಪಗಳನ್ನು ಎಲ್ಲನೂ ನನ್ನ ಬ್ಯಾಗಲ್ಲೇ ಇಟ್ಕೊಂಡೇ ಹೋಗಿದ್ದೆ. ಹೇಳ್ತಾನೇ ಇದ್ದೆ ಹೋಗಿದ್ದ ದಿನದಿಂದನೂ ದೀಪ ಹಚ್ಚಬೇಕು ಅಂತ. ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ನಾನು ಹಚ್ಚೋಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿ ಆ ವ್ಯವಸ್ಥೆ ಯಾವುದೂ ಇಲ್ಲ. ಸ್ನಾನ ಮಾಡಿ ಅಲ್ಲಿಂದ ಹೊರಟು ಬಂದಿದ್ದಷ್ಟೇ. ಸೊ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ. ಇಲ್ಲಿ ತಾಯಿಯ ಒಂದು ತಟ್ಟದಲ್ಲಿ ಅಲ್ಲಿ ನಾನೇನು ಮಾಡ್ತಿದ್ದೀನಿ, ಪುಟ್ಟದಾಗ ಒಂದು ರಂಗೋಲಿ ಹಾಕಿ ಒಂದು 4 ದೀಪ ತೊಗೊಂಡೋಗಿದ್ದನ್ನು ಹಚ್ಚಿ ತಾಯಿಯನ್ನು ನಮಸ್ಕಾರ ಮಾಡಿ ಪೂಜೆ ಮಾಡಿಕೊಂಡೆ ಫ್ರೆಂಡ್ಸ್. ನಾವು ಇಲ್ಲಿ ತನಕ ಅಂದರೆ ಕಾವೇರಿ ನದಿಯನ್ನು, ನೇತ್ರಾವತಿಯಲ್ಲಿ ಕಪಿಲಾ ನದಿ, ಈ ರೀತಿ ನಾವು ಸೌತಲ್ಲಿರುವಂಥ ನದಿಗಳಲ್ಲಿ ಸ್ನಾನ ಮಾಡೋದಾಗಲಿ ಪೂಜೆ ಮಾಡೋದಾಗಲಿ ಮಾಡಿದ್ವಿ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಅಷ್ಟೊಂದು ಸಾವಿರಾರು ಕಿಲೋಮೀಟ್ರ್ ದೂರ ಹೋಗಿ ಆ ಗಂಗಾ ಮಾತೆಯನ್ನು ನೋಡಿದಾಗ ಒಂಥರ ಫೀಲ್ ಆಯಿತು. ಮನಸ್ಸಿಗೆ ಒಂಥರ ನೆಮ್ಮದಿ. ನಿಜವಾಗ್ಲೂ ತ್ರಿವೇಣಿ ಸಂಗಮಕ್ಕೆ ಹೋಗಿದ್ದಂತೂ ತುಂಬ ಚೆನ್ನಾಗಿತ್ತು. ನಮ್ಮ ತಾಯಿ ತವ್ರ ಮನೆಗೆ ಹೋದರೆ ಹೇಗೆ ಖುಷಿಯಾಗುತ್ತೋ ಆ ರೀತಿ ಅಲ್ಲಿಂದ ಹೊರಟು ಬರೋಕ್ಕೆ ಮನಸ್ಸೇ ಆಗಲಿಲ್ಲ ಫ್ರೆಂಡ್ಸ್. ಹೇಳಬೇಕು ಅಂತಂದರೆ ಒಂದು ದಿನ ನಿಜವಾಗ್ಲೂ ನೀವೆಲ್ಲ ಹೋದರೆ ಪ್ಲ್ಯಾನ್ ಮಾಡಿ ಸ್ಟೇ ಆಗಿ ಅಲ್ಲೇ ಉಳ್ಕೊಂಡು ಒಂದಿನ ಎಲ್ಲ ಸುತ್ತಾಡಿ ಆಮೇಲೆ ಬನ್ನಿ. ಅಲ್ಲಿ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಗೌರ್ನಮೆಂಟ್ ತುಂಬ ಚೆನ್ನಾಗಿ ಮಾಡಿರೋದ್ರಿಂದ ಈಗ ಎಷ್ಟೊಂದು ಜನ ಹೇಳ್ತಾರೆ ಅದು ಪ್ರಾಬ್ಲಮ್ ಇದು ಪ್ರಾಬ್ಲಮ್, ಏನೇನೂ ಇಲ್ಲ. ಅದು ಜನ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದು. ನಾವು ಮನ್ಸು ಮಾಡಿದರೆ ಯಾವ ರೀತಿ ಬೇಕಾದರೂ ಅಲ್ಲಿ ಹೊಂದ್ಕೊಂಡು ನಾವು ಇದ್ದು ಬರ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಇದು ವಾರಣಾಸಿಯಲ್ಲಿ ಘಾಟಲ್ಲಿ ಪಾಸ್ ಆಗ್ತಾಯಿದ್ದೀವಿ. ಒಂದಷ್ಟು ದೂರ ಹೋಗಿ ಟ್ರೈ ಮಾಡೋಣ ಬೋಟಿಂಗು ಅಂತ ಅಂದ್ಕೊಂಡಿದ್ದು, ಬಟ್ ಎಲ್ಲ ಆರಾಮಾಗಿ ರೆಸ್ಟ್ ತೊಗೋತಾ ಇದೆ.
ಇಲ್ಲಿ ನೋಡಿ ಆ ಹಕ್ಕಿಗಳೆಲ್ಲ ಆ ಫಿಶಿಂಗ್ ಬೋಟುಗಳು ಹೋದ ಕಡೆನೇ ಹೋಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅದನ್ನು ನೋಡ್ಕೊಂಡು ನಿಂತಿದ್ವಿ. ಇದು ಬೆಳಗಿನ ಜಾವ ಒಂದು 10 ಗಂಟೆ ಅರೌಂಡು ನಾವು ಅಲ್ಲಿಗೆ ಹೋಗಿದ್ದಿದ್ದು. ಎಷ್ಟು ಚೆನ್ನಾಗಿತ್ತು ಅಂತ. ಅದೊಂದು ಮಿಸ್ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಈಗ ಒಂದಷ್ಟು ಹೈಟಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ ಯಾವ ಪಾಟಿ ಜನ ಬಂದಿದ್ದಾರೆ ಅಂತ. ಇದೆಲ್ಲ ಕ್ಯೂ ಆ್ಯಕ್ಚುಲಿ. ಬೇರೆ ಬೇರೆ ವಿಶ್ವನಾಥನ ದರ್ಶನ ಮಾಡಲಿಕ್ಕೆ ಹಲವಾರು ಕ್ಯೂ ಮುಖಾಂತರನೂ ಹೋಗ್ಬೋದಂತೆ. ಸೊ ಇದು ಘಾಟ್ ಕಡೆಯಿಂದನೇ ಸ್ನಾನ ಮಾಡಿದವರು, ಹಾಗಾಗಿ ಊರುಗಳಿಂದ ಬಂದವರು ಸ್ನಾನ ಮಾಡಿಕೊಂಡು ಬ್ಯಾಗುಗಳು ಸಮೇತ ನಿಂತಿದ್ದಾರೆ ನೋಡಿ. ಇದು ಕ್ಯೂ. ಇಲ್ಲಿಂದ ಒಂದು ಕ್ಯೂ, ಮುಂದೆ ಹೋಗ್ತಾ ಹೋಗ್ತಾ ಇನ್ನೊಂದು ಕ್ಯೂ, ಈ ರೀತಿ ಸುಮಾರು ಕ್ಯೂಗಳು. ನಂಗೆ ಗೊತ್ತಿಲ್ಲ ಅದು ಯಾವ ರೀತಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ. ಎಲ್ಲ ಘಾಟುಗಳು ನೋಡೋಣ ಅಂದ್ಕೊಂಡ್ವಿ, ಆದರೆ ಮಣಿಕರ್ಣಿಕಾ ಘಾಟು ದೇವರ ದರ್ಶನ ಮಾಡ್ಕೊಂಡು ಬಂದಾಗ ಮಣಿಕರ್ಣಿಕಾ ಘಾಟ್ ನೋಡಿಕೊಂಡು ಕಾಲಭೈರೇಶ್ವರನ ದರ್ಶನ ಮಾಡಿಕೊಂಡು ಅನ್ನಪೂರ್ಣ ಅಮ್ಮಂದು ದರ್ಶನ ಮಾಡಲಿಲ್ಲ, ಹೋಗುವಾಗಲೇ ಆ ವಿಶ್ವನಾಥ ಸ್ವಾಮಿಯ ದರ್ಶನಕ್ಕೆ ಹೋಗುವಾಗಲೇ ತಾಯಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಹೋಗಿದ್ವಿ. ನೆಕ್ಸ್ಟ್ ಇಲ್ಲಿ ಸ್ವೀಟ್ ತುಂಬ ಫೇಮಸ್ ಅಂತ ಹೇಳಿ ರಬಡಿನ ಒಂದಷ್ಟು ಟೇಸ್ಟ್ ಮಾಡ್ಕೊಂಡ್ವಿ. ಮತ್ತು ಇಲ್ಲೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವೆಲ್ಲ ನೆನಪಿನ ಬುತ್ತಿಯನ್ನು ಈ ಪುಟ್ಟ ವಿಡಿಯೋದಲ್ಲಿ, ಅಥವಾ ದೊಡ್ಡ ವಿಡಿಯೋನೂ ಆಗಿರ್ಬೋದು, ಇದರಲ್ಲಿ ನಾನು ಎಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಮುಂದಿನ ದಿನದಲ್ಲಿ ನೋಡಿ ಖುಷಿ ಪಡೋಣ ಅಂತ. ಎಲ್ರಿಗೂ ಒಳ್ಳೆಯದಾಗಲಿ. ಹರ ಹರ ಮಹಾದೇವ್. ನಮಸ್ಕಾರ ಫ್ರೆಂಡ್ಸ್.